ನೀವು ಸೆಕೆಂಡ್ ಪಿ ಯು ಸಿ ಸ್ಟಡಿ ಮಾಡ್ತಾ ಇದ್ರೆ ಅಥವಾ ನೀವು ಸೆಕೆಂಡ್ ಪಿ ಯು ಸಿ ಸ್ಟಡಿ ಮಾಡ್ತಾ ಇರುವಂತಹ ಸ್ಟೂಡೆಂಟ್ಗಳ ಪೇರೆಂಟ್ಸ್ ಆಗಿದ್ರೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ ಟೈಮ್ ಟೇಬಲ್ ಅನ್ನ ರಿಲೀಸ್ ಮಾಡಿದ್ದಾರೆ. ನಂತರ ತುಂಬಾ ಸ್ಟೂಡೆಂಟ್ಸ್ ಈ ಟೈಮ್ ಟೇಬಲ್ ಏನಾದ್ರು ಚೇಂಜಸ್ ಆಗತ್ತಾ ಇದು ಪ್ರಶ್ನೆನ ಕೇಳ್ತಾ ಇದ್ರು. ಎಲ್ಲ ವಿಷಯಗಳಿಗೂ ಕೂಡ ಉತ್ತರವನ್ನ ಇವಾಗ ತಿಳ್ಕೊಳ್ತಾ ಇದೀವಿ. ನಂತರ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನಾನು ಮಾರ್ಚ್ ಮೊದಲನೇ ವಾರದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಅಂತ. ಬಟ್ ಈ ಟೆಂಟೇಟಿವ್ ಟೈಮ್ ಟೇಬಲ್ ಪ್ರಕಾರ ಮಾರ್ಚ್ 1ರಿಂದನೇ ಎಕ್ಸಾಮ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಂದ್ರೆ ಈಗ ನೀವು ಕೌಂಟ್ ಮಾಡಿದ್ರೆ ಇವತ್ತು ಡಿಸೆಂಬರ್ 2. ಸೊ ಎಕ್ಸಾಮ್ಗೆ ಬಾಕಿ ಉಳಿದಿರುವಂತಹ ದಿನಗಳು 88. ಇನ್ನು 88 ದಿನಗಳ ನಂತರ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಆಗತ್ತೆ. ನಂತರ ಜಾಸ್ತಿ ಟೈಮ್ ಏನಿಲ್ಲ, ಹಾಗಂತ ಕಡಿಮೆ ಟೈಮ್ ಕೂಡ ಅಲ್ಲ. ನೀವೇನು ಟಾರ್ಗೆಟ್ ಇಟ್ಕೊಂಡಿದ್ರೆ 90, 95 ಅಚೀವ್ ಮಾಡಬೇಕು ಅಂತ ಈಗಿಂದ ಕೂಡ ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಅಚೀವ್ ಮಾಡೋದಕ್ಕಾಗತ್ತೆ. ನಂತರ ನೀವೆಷ್ಟು ಸ್ಕೋರ್ ಮಾಡಬೇಕು ಅಂತ ಇದ್ರ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನಲ್ಲಿ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ, ಹಾಗೆ ಅದನ್ನ ಅಚೀವ್ ಕೂಡ ಮಾಡಿ. ಓಕೆ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಏನಿದೆ ಇದರ ಪ್ರೊವಿಷನಲ್ ಟೈಮ್ ಟೇಬಲ್ ಪ್ರಕಾರ ಮಾರ್ಚ್ 1, 2025 ಮಾರ್ಚ್ 19ರವರೆಗೆ ಈ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಟೈಮ್ ಟೇಬಲ್ ಅನ್ನು ನೀವೀಗ ನೋಡ್ತಾ ಇದ್ದೀರಾ. ನಂತರ ಈ ಟೈಮ್ ಟೇಬಲ್ ನಾವು ನಮ್ಮ ವಾಟ್ಸಪ್ ಚಾನಲ್ ಕೂಡ ಶೇರ್ ಮಾಡಿದೀವಿ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಶೇರ್ ಮಾಡಿದೀವಿ. ಸೊ ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡಿ ಅಂದ್ರೆ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಈಗ ಮೊದಲಾಗಿ ಮಾರ್ಚ್ 1ನೇ ತಾರೀಕಿಗೆ ಕನ್ನಡ ಹಾಗೆ ಅರಬಿಕ್ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ನಂತರ ಈ ವರ್ಷ ಟೈಮಿಂಗ್ ಅನ್ನ ರಿಡ್ಯೂಸ್ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಹಿಂದಿನ ವರ್ಷ ಕಂಪೇರ್ ಮಾಡಿದ್ರೆ 15 ಮಿನಿಟ್ಸ್ ರಿಡ್ಯೂಸ್ ಮಾಡಿದ್ದಾರೆ. ಇದರಿಂದ ಎಕ್ಸಾಮ್ ಹಾಲ್ ನಿಮಗೆ ಆನ್ಸರ್ ಬರೆಯೋದಕ್ಕೆ 2 hours 2 ಗಂಟೆ 45 ನಿಮಿಷಗಳ ಕಾಲ ಅವಕಾಶ ಇರುತ್ತೆ. ಅಷ್ಟು ಟೈಮ್ ನೀವು ಆನ್ಸರ್ನ ಬರಿಬಹುದು. ಸೊ ಯಾವುದೋ ವಿದ್ಯಾರ್ಥಿಗಳಿಗೆ ಆನ್ಸರ್ ಬರೆಯೋದಕ್ಕೆ ಟೈಮ್ ಸಾಕಾಗಲ್ಲ, ಈ ರೀತಿ ಇದ್ರೆ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಅದ್ರ ಬಗ್ಗೆ ಕೂಡ ಮುಂದೊಂದು ವಿಡಿಯೋನ ರೆಕಾರ್ಡ್ ಮಾಡ್ತೀನಿ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹೇಗೆ ಪ್ರಿಪರೇಷನ್ ನಡೆಸಬೇಕು ಅಂತ. ಅದಂದ್ರ ಮಾರ್ಚ್ 2ನೇ ತಾರೀಕಿಗೆ ಯಾವುದೋ ಎಕ್ಸಾಮ್ ಇರಲ್ಲ. ಹಾಗೆ ಮಾರ್ಚ್ 3ನೇ ತಾರೀಕಿಗೆ ಮ್ಯಾಥಮೆಟಿಕ್ಸ್, ಎಜುಕೇಶನ್, ಲಾಜಿಕ್ ಹಾಗೆ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ. ಅದಂತರ ಮಾರ್ಚ್ 4ನೇ ತಾರೀಕಿಗೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ ಹಾಗೆ ಫ್ರೆಂಚ್ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಅದರ ನಂತರ ಮಾರ್ಚ್ 5ನೇ ತಾರೀಕಿಗೆ ಪೊಲಿಟಿಕಲ್ ಸೈನ್ಸ್ ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ನ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ. ನಂತರ ಮಾರ್ಚ್ 6ನೇ ತಾರೀಕಿಗೆ ಯಾವುದೋ ಎಕ್ಸಾಮ್ ಇರಲ್ಲ. ಮಾರ್ಚ್ 7ನೇ ತಾರೀಕಿಗೆ ಹಿಸ್ಟ್ರಿ ಹಾಗೆ ಫಿಸಿಕ್ಸ್ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ. ನಂತರ ನಿಮ್ಮಲ್ಲಿ ಯಾರಾದರೂ ಸೈನ್ಸ್ ಸ್ಟೂಡೆಂಟ್ಸ್ ಇದ್ರೆ ಫಿಸಿಕ್ಸ್ ಸಬ್ಜೆಕ್ಟ್ನ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿರುತ್ತೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದನ್ನ ಲಿಸ್ಟ್ ಮಾಡಿ ಎಜುಕೇರ್ ಲೈಫ್ ಫಾರ್ ಲೈಫ್ ಅಂತ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ನಾನೇ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಆ ಒಂದು ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ನೋಡಿ, ನಿಮಗೆ 100% ಹೆಲ್ಪ್ ಆಗುತ್ತೆ. ನಂತರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಮಾರ್ಚ್ 8ನೇ ತಾರೀಕಿಗೆ ಹಿಂದಿ ಸಬ್ಜೆಕ್ಟ್ನ ಎಕ್ಸಾಮ್ ಆಗುತ್ತೆ. ಅದಂತರ ಮಾರ್ಚ್ 9ಕ್ಕೆ ಯಾವುದು ಎಕ್ಸಾಮ್ ಇರಲ್ಲ. ಮಾರ್ಚ್ 10ಕ್ಕೆ ಆಪ್ಷನಲ್ ಕನ್ನಡ, ಅಕೌಂಟೆನ್ಸಿ, ಜಿಯಾಲಜಿ ಹಾಗೆ ಹೋಮ್ ಸೈನ್ಸ್ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ. ಮಾರ್ಚ್ 11ಕ್ಕೆ ಯಾವುದು ಎಕ್ಸಾಮ್ ಇರಲ್ಲ. ಮಾರ್ಚ್ 12ನೇ ತಾರೀಕಿಗೆ ಸೈಕಾಲಜಿ, ಕೆಮಿಸ್ಟ್ರಿ ಹಾಗೆ ಬೇಸಿಕ್ ಮ್ಯಾಥ್ಸ್ ಸಬ್ಜೆಕ್ಟ್ನ ಎಕ್ಸಾಮ್ ಆಗುತ್ತೆ. ಅದಂತರ ಈಗ ಸ್ಟೂಡೆಂಟ್ಸ್ ಕೇಳಿದ್ರು ಅಂತ ಹೇಳಿದೆ ಅಲ್ವಾ, ಟೈಮ್ ಟೇಬಲ್ ಚೇಂಜ್ ಆಗತ್ತಾ ಅಂತ. ಇದು ಪ್ರೊವಿಷನಲ್ ಟೈಮ್ ಟೇಬಲ್, ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾದ 100% ಚೇಂಜ್ ಆಗೇ ಬಿಡುತ್ತೆ, ಹಾಗೂ ಏನಿಲ್ಲ. ನಂತರ ಚೇಂಜಸ್ ಆದರೂ ಕೂಡ ಕೆಲವು ಎಕ್ಸಾಮ್ಗಳ ಡೇಟನ್ನ ಚೇಂಜ್ ಮಾಡಬಹುದು, ಪೂರ್ತಿಯಾಗಿ ಚೇಂಜ್ ಆಗಲ್ಲ. ಅಂದ್ರೆ ನಾವೇನು ಹೇಳೋದು ಅಂತ ಹೇಳಿದ್ರೆ ಮಾರ್ಚ್ 1ರಿಂದ ಮಾರ್ಚ್ 19 ಒಳಗಡೆ ಎಕ್ಸಾಮ್ ಆಗತ್ತೆ. ಬಟ್ ಅದರಲ್ಲೇ ಯಾವ್ದಾದ್ರು ಡೇಟ್ ಚೇಂಜ್ ಆದ್ರೆ ಆಗ್ಬೋದು. ನೀವು ಇದನ್ನೇ ಟಾರ್ಗೆಟ್ ಆಗಿ ಇಟ್ಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಈಗಲೇ. ಓಕೆ, ಅದಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಮಾರ್ಚ್ 13ನೇ ತಾರೀಕಿಗೆ ಎಕನಾಮಿಕ್ಸ್ ಸಬ್ಜೆಕ್ಟ್ನ ಎಕ್ಸಾಮ್ ಆಗುತ್ತೆ. ಮಾರ್ಚ್ 14ಕ್ಕೆ ಯಾವುದೇ ಎಕ್ಸಾಮ್ ಇಲ್ಲ. ಮಾರ್ಚ್ 15ನೇ ತಾರೀಕಿಗೆ ಇಂಗ್ಲಿಷ್ ಎಕ್ಸಾಮ್ ಆಗುತ್ತೆ. ಚೆನ್ನಾಗಿ ಪ್ರಿಪೇರ್ ಆಗಿ. ಹೆಚ್ಚಿನದಾಗಿ ಸೈನ್ಸ್ ಸ್ಟೂಡೆಂಟ್ಸ್ ಇಂಗ್ಲೀಷನ್ನು ಇಗ್ನೋರ್ ಮಾಡ್ತಾರೆ, ಇಗ್ನೋರ್ ಮಾಡಬೇಡಿ. ಸ್ಕೋರಿಂಗ್ ಸಬ್ಜೆಕ್ಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಂತರ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಳ್ಳೋದು ಹೋಗಬೇಡಿ, ಡಿಫಿಕಲ್ಟ್ ಸಬ್ಜೆಕ್ಟ್ ಆ ರೀತಿ ಏನಿಲ್ಲ. ಗ್ರಾಮರ್ ಮೇಲೆ ಫೋಕಸ್ ಮಾಡಿ. ನಂತರ ಅದೇ ಗ್ರಾಮರಲ್ಲಿ ಬರುವಂತಹ ವಿಷಯಗಳನ್ನ ಹಾಗೆ ಈ ಒಂದು ಚಾಪ್ಟರ್ ಅಲ್ಲಿ ಇರುವಂತಹ ಸಮರಿಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ದೇ ಓನ್ ಸೆಂಟೆನ್ಸ್ ಅಲ್ಲಿ ಬರೆದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ, ಬಟ್ ಆ ಮೀನಿಂಗ್ ಕರೆಕ್ಟ್ ಆಗಿ ಬರಬೇಕು. ಸೊ ಟೆನ್ಷನ್ ಮಾಡ್ಕೋಬೇಡಿ, ಚೆನ್ನಾಗಿ ಪ್ರಿಪೇರ್ ಆಗಿ ಅಷ್ಟೇ. ಅದಂತರ ಮುಂದಿನ ವಿಷಯ ತಿಳ್ಕೊಳ್ಳೋದಾದ್ರೆ ಈಗ ಮಾರ್ಚ್ 16ಕ್ಕೆ ಯಾವುದೇ ಎಕ್ಸಾಮ್ ಇಲ್ಲ. ಮಾರ್ಚ್ 17ಕ್ಕೆ ಜಿಯೋಗ್ರಫಿ ಹಾಗೆ ಬಯಾಲಜಿ ಸಬ್ಜೆಕ್ಟ್ನ ಎಕ್ಸಾಮ್ ನಡೆಸಲಾಗತ್ತೆ. ನಂತರ
ಮಾರ್ಚ್ 18ಕ್ಕೆ ಸೋಷಿಯಾಲಜಿ, ಎಲೆಕ್ಟ್ರಾನಿಕ್ಸ್ ಹಾಗೆ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ನ ಎಕ್ಸಾಮ್ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಮಾರ್ಚ್ 19ಕ್ಕೆ ಹಿಂದೂಸ್ತಾನಿ ಮ್ಯೂಸಿಕ್ ಹಾಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ರಿಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಈ ವಿಷಯಗಳ ಎಕ್ಸಾಮನ್ನು ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ನಂತರ ಟೈಮ್ ಟೇಬಲ್ಲಿ ಈ ಗ್ಯಾಪ್ ಏನು ಕೊಟ್ಟಿದ್ದಾರೆ ಒಂದು ಸಬ್ಜೆಕ್ಟಿಂದ ಮತ್ತೊಂದು ಸಬ್ಜೆಕ್ಟ್ಗೆ, ಅದು ಕರೆಕ್ಟಾಗಿ ಇದೆಯಾ, ಅಂದರೆ ನಿಮಗೆ ಪ್ರಿಪ್ರೇಷನ್ಗೆ ಸಾಕಾಗೋಷ್ಟು ಟೈಮ್ ಇದೆಯಾ, ಇದನ್ನು ಒಮ್ಮೆ ಕಮೆಂಟ್ ಹೋಗ್ತಿರ್ತಿ. ನಂತರ ಎಕ್ಸಾಮ್ ಪ್ರಿಪ್ರೇಷನ್ಗೆ ಸಂಬಂಧಿಸಿದಂತೆ ಮುಂದೆ ಯಾವುದಾದ್ರು ವಿಡಿಯೋ ಬೇಕಿತ್ತು ಅಂತ ಹೇಳಿದ್ರೆ ವಿಡಿಯೋದ ಟಾಪಿಕನ್ನು ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ, ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಹಾಗೆ ಈ ಚಾನಲ್ವರೆಗೂ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ಸ್ಕೋರ್ ಮಾಡೋಕ್ಕೆ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.